ಇನ್ನು ಮೀಸಲಾತಿ ವಿಚಾರವಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಎಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ, ಯಾವ್ಯಾವ ಸಮುದಾಯದವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಒಂದು ಮಹತ್ವದ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ರಾಜುಗೌಡ. ಕನ್ನಡ ಶಾಲೆಯಲ್ಲಿ ಓದೋರಿಗೆ ಮಾತ್ರ ಮೀಸಲಾತಿ ಸಿಗಬೇಕು, ಯಾವುದೇ ಜಾತಿಗೆ ಮೀಸಲಾತಿ ಬೇಡವೇ ಬೇಡ ಅಂತ ಸುರಪುರ ಶಾಸಕ ರಾಜುಗೌಡರು ಕುತೂಹಲಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಮೀಸಲಾತಿಯ ವಿಚಾರವಾಗಿ ಮುಖ್ಯಮಂತ್ರಿಗಳು ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಎಲ್ಲಾ ಸಮುದಾಯದವರು ಮೀಸಲಾತಿ ಬೇಕು ಅಂತ ಹೇಳ್ತಾ ಇರೋದು ಇದಕ್ಕೆ ಕಾರಣ. ಲಿಂಗಾಯತ, ಒಕ್ಕಲಿಗ, ಪಂಚಮಸಾಲಿ ಎಲ್ಲರೂ ಕೂಡ ಮೀಸಲಾತಿಯನ್ನ ಕೇಳ್ತಾ ಇದ್ದಾರೆ. BPL ಕಾರ್ಡ್ ಯಾವ ರೀತಿ ಕೊಡ್ತಾ ಇದ್ದೀರೋ ಹಾಗೆ ಮೀಸಲಾತಿಯನ್ನ ಕೊಡಬೇಕು, ಅಂದ್ರೆ ಅರ್ಹತೆಯ ಆಧಾರದ ಮೇಲೆ. ಮಳೆ ಬಂದ್ರೆ ಸಂತೆಯಲ್ಲಿ ಉಪ್ಪು ಮಾರೋರು ಅಳ್ತಾರೆ, ಮಳೆ ಬಂದ್ರೆ ಉಪ್ಪು ಕರಗಿ ಹೋಗುತ್ತೆ ಅನ್ನುವಂತಹ ಸಂಕಟ ಅವ್ರಿಗಿರುತ್ತೆ, ಹೀಗಾಗಿ ಅವರು ಅಳ್ತಾರೆ. ಆದ್ರೆ ಈಗ ತೆಂಗಿನಕಾಯಿ ಮಾರೋರು ಕೂಡ ಅಳ್ತಾ ಇದ್ದಾರೆ. ತೆಂಗಿನಕಾಯಿ ಕರಗೋದಿಲ್ಲ, ಏನೂ ಆಗೋದಿಲ್ಲ, ಆದ್ರೂ ಕೂಡ ಅಂತವರು ಅಳುತ್ತಾರೆ. ಅರ್ಥಾತ್ ಮೀಸಲಾತಿ ಅರ್ಹ ಇಲ್ಲದೆ ಇರೋರು ಕೂಡ ಈಗ ಕೇಳ್ತಾ ಇದ್ದಾರೆ. ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿ ಸುರಪುರ ಶಾಸಕ ರಾಜುಗೌಡ ಕುತೂಹಲಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಒತ್ತಾಯ ಮಾಡಿದ್ದೇವೆ 7.5 ರಿಸರ್ವೇಷನ್ ಕೊಡ್ರಿ ಸರ್ ಅಂತೇಳಿ. ಈಗ ಏನಾಗಿಬಿಟ್ಟದೆ ಅಂದರೆ ಮುಖ್ಯಮಂತ್ರಿಗಳು ಭಾಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲರೂ ಕೇಳ್ತಿದ್ದಾರೆ ರಿಸರ್ವೇಷನ್ನು, ಕೇಳೋರು ಕೇಳ್ತಿದ್ದಾರೆ, ಇಲ್ಲ ನೋಡಮ್ಮ ಅಂತಂದು ಎಲ್ಲರೂ ಕೇಳಕತ್ತಾರೆ. ಅದರಿಂದ ಭಾಳ ಸಮಸ್ಯೆ ಆಗ್ತದೆ. ನಾವು ಅದಕ್ಕೆ ನಾನು ನಿನ್ನೆ ಒಂದು ಸ್ಟೇಟ್ಮೆಂಟಲ್ಲೂ ನಾನು ಹೇಳಿದೆ, ಒಂದು ಕೆಲಸ ಮಾಡಿರಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರೆ, ನಮ್ಮ ಮುಖ್ಯಮಂತ್ರಿಗಳೇ, ಯಾರು ಕನ್ನಡ ಶಾಲೆಗೆ ಓದ್ತಾರೋ ಅವ್ರಿಗಷ್ಟೇ ರಿಸರ್ವೇಷನ್ ಸಿಗಲಿ, ಅವ್ರು ಯಾವುದೇ ಜಾತಿಯವರಾಗಿರಲಿ. ಈಗ ಕನ್ನಡ ಈಗ ನೋಡ್ರಿ, ಇಲ್ಲಿ ಬಂದು ಶಾಲೆಗೆ ಇಲ್ಲಿ ಮಕ್ಕಳಿಗೆ ಸರಿಯಾದಂಥ ವ್ಯವಸ್ಥೆ ಇರೋಂಗಿಲ್ಲ, ಸರಿಯಾದ ಶಿಕ್ಷಕರಿಲ್ಲ, ಅವ್ರು ಭಾಳ ಕಷ್ಟಪಟ್ಟು ಓದ್ತಾರೆ, ಅಂಥವ್ರಿಗೆ ರಿಸರ್ವೇಷನ್ ಸಿಗಲಿ. ಈಗ ನನ್ನ ಮಕ್ಕಳಿಗೆ ಯಾಕೆ ರಿಸರ್ವೇಷನ್ ಬೇಕು? ಎಲ್ಲ ಜಾತಿಯಲ್ಲಿ ಬಡವರಿಗೆ ಸಿಗಲಿ ಒಂದು. ಈಗ ನಾನು ಅದಕ್ಕೆ ಹೇಳಿದೆ, ಈಗ ಏನಾದರೂ BJP ಶಾಸಕ ರಾಜುಗೌಡ ಆಗಿ ರಿಸರ್ವೇಷನ್ ಬಗ್ಗೆ ಮಾತಾಡೋಣ, ಅದು ಬೇರೆನೇ ಸ್ಟಾರ್ಟ್ ಆಗಿಬಿಡ್ತೀವಿ. ಸಂವಿಧಾನ ಚೇಂಜ್ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬರೆದಂಥ ಸಂವಿಧಾನದಲ್ಲಿ ಒಂದು ಅಕ್ಷರನೂ ಚೇಂಜ್ ಮಾಡೋಂಥ ಶಕ್ತಿ ಯಾರಿಗೂ ಇಲ್ಲ. ಏನಾಗ್ಯದಂದ್ರೆ ನಮ್ಮ ಹಳ್ಳಿ ಭಾಷೆದಾಗ ಹೇಳ್ತಾರೆ, ಮಳೆ ಬರ್ತಿತ್ತಂದ್ರೆ ಒಂದು ಸಂತೆಯಲ್ಲಿ ಉಪ್ಪು ಮಾರೋರು ಅಳುತ್ತಿರ್ತಾರಂತೆ. ಏನಪ್ಪ ಅಂತಂದು ಈಗ ತೆಂಗಿನಕಾಯಿ ಮಾರೋರು ಅಳಕತ್ತು ಬಿಟ್ಟಿದ್ದಾರೆ. ಅದು ಉಪ್ಪಿನವ್ರು ಯಾಕೆ ಹೇಳ್ತಾನೆ, ಒಬ್ರು ಯಾರೋ ಬಂದು ಕೇಳಿದ್ರೆ ಯಾಕೆ ಉಪ್ಪಿನವ್ರು ಅಳಕತ್ತಾನ, ಅಲ್ಲರೂ ಮಳೆ ಬಂತಾನೆ ಕರಿಗೆ ಹೋಗಿಬಿಡ್ತದೆ ಉಪ್ಪು, ಅವ್ನಿಗೆ ಲಾಸ್ ಆಗ್ತಾ ಅಂತ ಹೇಳ್ತಾರೆ. ಹಂಗೆ ನಾವು ತುಳಿತಕ್ಕೆ ಒಳಪಟ್ಟು ಈಗ ಬೇರೆ ಕೆಲವೊಂದು ಜನ ಕೇಳಕತ್ತಾರೆ, ಅವರು ತೆಂಗಿನಕಾಯಿ ಅವರು ಮಳೆ ಬಂದರೆ ಅವ್ರದ್ದೇನು ಕರಗಂಗಿಲ್ಲ. ಮತ್ತು ನಾವು ಯಾವುದೂ ಸೇರ್ಸಂತ ಕೊಡ್ತಲ್ಲ, ಹೆಚ್ಚು ಮಾಡಂತೇಳಿ ನಾವು ಕೊಡ್ತಿದ್ದೇವೆ. ನಮ್ಮದು ಈಗ ಆಲ್ರೆಡಿ ಸೇರ್ಸಂಥ ಸಂದರ್ಭದಲ್ಲಿ ನಾವು ಯಾಕೆ ಕೆಟಗರಿ ಇದೀವಿ, ನಮ್ಮ ಜನಸಂಖ್ಯಾ ಅನ್ನೋ ಆಧಾರ ಮೇಲೆ ಸೇರಿಸ್ಬಿಟ್ರೆ ಪ್ರಾಬ್ಲಮ್ ಬರುತ್ತೆ. ಅವಾಗ ಒಂದು ಸಣ್ಣ ತಪ್ಪು ಮಾಡಿದಕ್ಕೆ ಇವತ್ತು ನಾವು ಅನುಭವಿಸಕತ್ತೀವಿ. ಹೆಚ್ಚು ಮಾಡಂತೀವಿ, ಇವತ್ತು ಎಲ್ಲರೂ ಕೇಳಕತ್ತಾರೆ, ಕೇಳೋದು ತಪ್ಪನಂಗಿಲ್ಲ. ಬಟ್ ಯಾರಿಗೆ ನಿಜವಾದ ಸಿಗಬೇಕು ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಯನ ಮಾಡಿ ಅವರು ಕ್ರಮ ತಗೋಬೇಕಂತ ನಮ್ಮ ಜಾತೀಯತೆಗೆ ಹೆಚ್ಚಾಗಿದೆ ನಮ್ಮ BJP ಸರ್ಕಾರ ಬಂದ ಮೇಲೆ ಇವತ್ತು. ಹಂಗಾಗಿ ನಮ್ಮ ಹತ್ರ ಎಲ್ಲ ಕಡೆನೂ ಜಾತಿ ಅಂತ ಜಾಸ್ತಿ ಒಂದು. ಯಾಕಂದರೆ ವಾಲ್ಮೀಕಿ ಜಯಂತಿ ರಚನೆ ಮಾಡಿದ್ದು ಯಡಿಯೂರಪ್ಪ ಸಾಹೇಬರು, ಕನಕ ಗುರುಗಳ ಜಯಂತಿ ರಚನೆ ಮಾಡಿದ್ದು ಯಡಿಯೂರಪ್ಪ ಸಾಹೇಬರು, ಎಲ್ಲ ರಚನೆ. ಅದಕ್ಕೆ ನಿನ್ನೆ ನಾನು ಒಂದು ಕಡೆ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ಕಾರಕ್ಕೆ, ಇನ್ಮೇಲೆ ಯಾವ ಜಯಂತಿಗೂ ರಜೆ ಕೊಡಬಾರ್ದು, ಇದ್ದ ರಜೆಗಳನ್ನು ತೆಗೆದು ಬಿಡ್ರಿ. ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ನಿನ್ನೆ ಇತ್ತು, 2 ತಾಸು ಶಾಲೆಯಲ್ಲಿ ಹೆಚ್ಚಿನ ಒಂದು ಶಿಕ್ಷಣ ಮಾಡಬೇಕು, 2 ತಾಸು ನೀವು ಅಧಿಕಾರಿಗಳು ಹೆಚ್ಚಿಗೆ ಕೆಲಸ ಮಾಡಿಸ್ಬೇಕು. ಇಲ್ಲಾಂದ್ರೆ ಬರೀ ಬರ್ತಾರೆ, ಒಂದು ಫೋಟೋ ಹಾಕಿಡೋದು, ಹಾಕಿ ರಜೆ ತೊಗೊಂಡು ಹೋಗಿಬಿಡ್ತಾರೆ. ಅದರಿಂದ ತೊಂದರೆ ಆಗ್ತದೆ ಹೊರತಾಗಿ ಲಾಭ ಆಗ್ತಿಲ್ಲ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ.